ಕೂಬ್ಜೆ ಮಂಥರೆ 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 ನನ್ನನ್ನು ಎಲ್ಲಿಗೆ ಎಳೆದೊಯ್ಯುತ್ತಿರುವೆ ಮಂಥರ? ನೀನು ವಚನ ನೀಡಿದ್ದೆ ಕೈಕೇಯಿ, ನನ್ನ ಮಾತನ್ನು ಕೇಳುವೆ ಎಂದು. ವಚನವೇನೋ ನೀಡಿದ್ದೆ, ಆದರೆ ಇನ್ನೂ ಎಷ್ಟೊಂದು ಸಿದ್ಧತೆಗಳನ್ನು ಮಾಡಬೇಕಿದೆ. ಎಲ್ಲಿಗೆ ಕರೆತಂದಿರುವೆ? ನನಗೆ ಅರ್ಥವಾಗುತ್ತಿಲ್ಲ ಏನು ಹೇಳಲು ಬಯಸುತ್ತಿರುವೆ ಎಂದು. ನೀನು ದುರಾದೃಷ್ಟೆ, ಮತಿಹೀನಳು ಆಗಿರುವೆ. ನಿನ್ನ ವಿವೇಕದ ಮೇಲೆ ಮಂಕು ಎರಚಿಕೊಂಡಿರುವೆ ನೀನು. ಆದ್ದರಿಂದಲೇ ರಾಮನ ಪಟ್ಟಾಭಿಷೇಕದ ಸಂಭ್ರಮವನ್ನು ನೀನು ಕೌಸಲ್ಯಗಿಂತ ಅಧಿಕ ಪ್ರಸನ್ನತೆಯಿಂದ ಆಚರಿಸುತ್ತಿರುವೆ. ಪ್ರಸನ್ನಳೇಕಾಗಬಾರದು? ನನ್ನ ರಾಮನ ಪಟ್ಟಾಭಿಷೇಕ. ರಾಮ ಕೌಸಲ್ಯ ಅಕ್ಕನಿಗಿಂತ ಅಧಿಕವಾಗಿ ನನ್ನ ಪ್ರಿಯ ಪುತ್ರ, ಅದಕ್ಕೆ ಹೆಚ್ಚು ಪ್ರಸನ್ನಳಾಗಿರುವೆ. ಇಂತಹ ಶುಭ ಸಂದರ್ಭದಲ್ಲಿ ನೀನೇಕೆ ಈ ರೀತಿ ನರಳಾಡುತ್ತಿರುವೆ? ನರಳಾಡದೆ ನಾನಿನ್ನೇನು ಮಾಡಲಿ ಕೈಕೇಯಿ? ಏನು ಮಾಡಲಿ? ನನ್ನ ಕಣ್ಣಾರೆ ಕಾಣುತ್ತಿರುವೆ. ನಿನ್ನ ಮಾನ ಸನ್ಮಾನ ಕುಸಿದು ಹೋಗುತ್ತಿರುವುದನ್ನು ಕಾಣುತ್ತಿರುವೆ. ನೀನು ಕುರುಡಳಾಗಿರಬಹುದು ಕೈಕೇಯಿ, ಆದರೆ ನಾನಲ್ಲ. ನೀನು ನೋಡುತ್ತಿರು ಕೈಕೇಯಿ, ರಾಮನ ಪಟ್ಟಾಭಿಷೇಕದ ನಂತರ ಹಾಲಿನಲ್ಲಿ ಬಿದ್ದ ನೊಣದ ರೀತಿಯಲ್ಲಿ ಎಸೆಯಲ್ಪಡುವೆ. ಇಲ್ಲಿ ಕೌಸಲ್ಯ ರಾಜಮಾತೆಯಾಗುವಳು, ಅಲ್ಲಿ ನೀನು ಭವನದ ಹೊರಗೆ ನಿಂತಿರುವೆ. ಮಂಥರ, ಮರ್ಯಾದೆಯನ್ನು ಉಲ್ಲಂಘಿಸಬೇಡ. ಈ ರೀತಿ ನಿನ್ನ ಕಟು ವಚನಗಳಿಂದ ನನ್ನ ಹೃದಯವನ್ನು ಸತ್ಯ ಎಂದಿಗೂ ಕಹಿಯಾಗಿರುತ್ತದೆ ಕೈಕೇಯಿ. ಇಷ್ಟು ವರ್ಷ ಸುಳ್ಳೆನ್ನೇ ಕೇಳಿ ನೀನೇನನ್ನು ಪಡೆದುಕೊಂಡೆ? ನಿನ್ನ ಪತಿಯನ್ನು ಸೌಭಾಗ್ಯವೆಂದು ತಿಳಿದಿರುವೆ ಅಲ್ಲವೇ? ಸರ್ವಸ್ವ ಎಂದುಕೊಂಡಿರುವೆ. ನಿನಗಿಂತ ಅಧಿಕ ವಿಶ್ವಾಸವಿದೆ ಪತಿಯ ಮೇಲೆ. ಆದರೆ ಅವರು ವಿಶ್ವಾಸ ದ್ರೋಹ ಮಾಡಿ ಇದನ್ನು ಸಾಬೀತು ಮಾಡಿದ್ದಾರೆ. ಅವರ ಜೀವನದಲ್ಲಿ ನಿನಗ್ಯಾವ ಸ್ಥಾನವೂ ಇಲ್ಲವೆಂದು. ನಿನಗೂ ಇಲ್ಲ, ನಿನ್ನ ಪುತ್ರನಿಗೂ ಇಲ್ಲ, ಹಾಗೂ ನಿನಗೆ ಹಾಗೂ ನಿನ್ನ ತಂದೆಗೆ ನೀಡಿದ ವಚನಕ್ಕೂ ಸ್ಥಾನವಿಲ್ಲ. ಪಶುಗಳಿಗೆ ವಚನ ನೀಡಿದರೂ ಪಾಲಿಸುವ ರಘುವಂಶಿಗಳು ನಿನಗೆ ಹೀಗೆ ಮಾಡುತ್ತಿದ್ದರೆ? ಮಂಥರ, ಹಾ ನಾನು ಹೇಳುತ್ತೇನೆ, ಇದು ಸತ್ಯವೇ. ನೀನು ರಾಮನಿಗೆ ಭರತನಿಗಿಂತ ಅಧಿಕ ಪ್ರೀತಿ ನೀಡಿರುವೆ. ಆದರೆ ನೋಡುತ್ತಿರು, ರಾಮ ರಾಜನಾದ ನಂತರ ತನ್ನ ಸ್ವಂತ ತಾಯಿ ಕೌಸಲ್ಯನ್ನು ರಾಜಮಾತೆಯನ್ನಾಗಿ ಮಾಡುತ್ತಾನೆ ಹೊರತು ಮಲತಾಯಿ ಕೈಕೇಯಿನಲ್ಲ. ನೀನು ನೋಡುತ್ತಿರು ಕೈಕೇಯಿ, ರಾಮ ರಾಜನಾಗುತ್ತಾನೆ, ಕೌಸಲ್ಯ ರಾಜಮಾತೆ ಆಗುತ್ತಾಳೆ. ನೀನು ಈಗ ಎಲ್ಲವೂ ಸ್ಪಷ್ಟವಾಗಿದೆ ಮಂಥರ. ಈಗ ನಾನು ನನ್ನ ಭರತನಿಗೆ ಯಾವ ಅನ್ಯಾಯವಾಗಲು ಬಿಡುವುದಿಲ್ಲ. ನಾನು ರಾಮನ ಪಟ್ಟಾಭಿಷೇಕವನ್ನು ತಡೆಯಬೇಕು. ಅದಕ್ಕಾಗಿ ನಾನು ಏನನ್ನು ಬೇಕಾದರೂ ಮಾಡುವೆ ಮಂಥರ. ನೀನು ನನಗೆ ಕೇವಲ ಉಪಾಯವನ್ನು ತಿಳಿಸು ಮಂಥರ, ಕೇವಲ ಉಪಾಯವನ್ನು ಮಾತ್ರ ತಿಳಿಸು. ಈಗಲೇ ಬಹಳ ತಡವಾಗಿದೆ ಕೈಕೇಯಿ, ಬಹಳ ತಡವಾಗಿದೆ.
ಇಂತಹ ಪರಿಸ್ಥಿತಿಯಲ್ಲಿ ಕೇವಲ ಒಂದೇ ಉಪಾಯ ಉಳಿದಿದೆ, ಹಾಗೂ ಅದೇ ಕೋಪಭವನ. ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರಿಯನಾದ ಪುತ್ರ ರಾಮನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನೀನೇನೇ ಕೇಳಿದರೂ ಅದನ್ನು ನೀಡಲು ನಾನು ವಚನಬದ್ಧನಾಗಿರುವೆ. ನನ್ನ ಮೊದಲನೇ ಇಚ್ಛೆ ಅಯೋಧ್ಯೆಯ ರಾಜಸಿಂಹಾಸನ ಭರತನಿಗೆ ಪ್ರಾಪ್ತವಾಗಬೇಕು. ನನ್ನ ಎರಡನೇ ಇಚ್ಛೆ ರಾಮನಿಗೆ 14 ವರ್ಷಗಳ ವನವಾಸ. ಏನು? ಸೀತೆಯ ರಾಮ भवस्तु सह वैदेह्या गिरिसानुषुरंस्यसे अहं सर्व करिष्यामि त्याग्रतः स्वपतश्च ते. ತುಂಟವಿಂಟಿವಾನಿ ಮೊದಲೈನ ಮದಾದುಲ ಪಟ್ಟಿನೇಲ ಕೂಲಜೇಯು ನೀಜ ಬಂಟು ರೀತಿ ಕೊಲುವಿಯ ವೈಯ ರಾಮ ಬಂಟು ರೀತಿ ಕೊಲುವಿಯ ವೈಯ ರಾಮ ಬಂಟು ರೀತಿ ಕೊಲುವಿಯ ವೈಯ ರಾಮ.
प्रथमोदाहरणाय भक्तिभाजाम् यदुपज्ञमशेषतः पृथिव्यां प्रथितो राघव पादुका प्रभावः तरि धन जुनु धिमि तरि तजम 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 तरि धन जुनु तद्धिमि तताम 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 तरि धन जुनु धिमि तरि तद्धन्न तज्जुनु तरि तद्धन्न तज्जुनु तरि तद्धन्न तज्जुनु तद्धन्न तज्जुनु तद्धिमि तद्धन्न तज्जुनु तद्धिमि तद्धन्न तज्जुनु तद्धिमि तज्जुनु तद्धिमि तक्किट्ट तज्जनु तद्धिमि तक्किट्ट तज्जनु तद्धिमि तक्किट्ट तरिकड़तिगताम तरिकड़तिगधी तरिकड़तिगताम तरिकड़तिगधी तज्जुनु तद्धिमि तक्किट्ट कड़तिगता धी तुम हम ततन तज्जुनु तद्धिमि तक्किट्ट कड़तिगतरिकड़तम धी तुम तद्धन तज्जुनु तद्धिमि तक्किट्ट तद्धिंगिन्नतुम तद्धिंगिन्नतुम तद्धिंगिन्नत तद्धिंगिन्नत तद्धिंगिन्नतुम तद्धिंगिन्नत तद्धिंगिन्नतुम 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 सारि स पा मा प सरि स पा मा प द प रि ग म रि स द प रि ग म रि स म प द नि सा धा नि सा धा नि सा धा नि सा सरि स प द प म रि ग म प आ विंशद्भुजं दशग्रीवं दर्शनीय परिच्छदं विशालवक्षसं वीरं राजलक्षणलक्षितम् धी तुम नम धी तद्धि तुम नम धी तुम नम धी तद्धि तुम नम
sa ga ma pa ma pa ni sa ni pa ma ga sa ga ma pa ni sa ni pa ma ga sa ga ma pa ni sa. ಧಾಮ್ ತಚ್ಚಣ್ಣು ತದ್ಧಿಮ್ಮಿ ತಾಮ್ ತಕ್ಕದ್ಧಿಮ್ಮಿ ತಚ್ಚಣ್ಣು ತಾಮ್ ತಕ್ಕದ್ಧಿಮ್ಮಿ ತಕ್ಕಚ್ಚಣ್ಣು ಕಡದಗ ತರಗಿಡ್ದೋಮ್ ಕಡದಗ ತರಗಿಡ್ದೋಮ್ ಕಡದಗ ತರಗಿಡ್ದೋಮ್. Sa ga ma pa ma ga sa ga ma pa ni pa ma ga sa ga ma pa ni sa ni pa ma ga sa ga ma pa ga ma pa ni sa ga ma ga sa ni pa ma pa ni sa. ತಚ್ಚಣ್ಣು ತರಗಿಡದ ತಿಮ್ಮಿ ತರಗಿಡ ತರಗಿಡದ ತರ್ರಿ ತೊಂಗಡಿ ತರಗಿಡ ಹಿಂಗಡಿ ತರಗಿಡದ ತಣ್ಣ ತಣ್ಣ ತತ್ತಿಂಗಿಣ್ಣ 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 ತೊಂತ.
tam tam tari tam tam taka tari tam taka tam tari tam taka tam 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 tari tam tam taka tari tam taka tam tari tam taka tam him takita tam takita tum takita tam takita tum tarikadam maricha tarikadam maricha dhim tarikadam maricha tarikadam maricha takadimitam takajunutam takadimitam takadimitam takajunutam takadimitam takajunutam takadimitam takadimi takajunu takadimi takajunu takadimi takajunu takadimi takajunu maricha 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 hey lakshmana hey sita ಹೇ ಈಶ್ವರನೇ, ನಾನು ಪರಿಶುದ್ಧ ಮನಸ್ಸು ಹಾಗೂ ನಿಷ್ಠೆಯಿಂದ ಒಬ್ಬ ಆದರ್ಶ ತಮ್ಮನಾಗಿ ನನ್ನ ಭ್ರಾತನ ಸೇವೆ ಮಾಡಿದ್ದರೆ, ಒಬ್ಬ ಪುತ್ರನಾಗಿ ನನ್ನ ಮಾತೆ ಸಮಾನರಾದ ಸೀತೆ ಅತ್ತಿಗೆಯ ಸೇವೆ ಮಾಡಿದ್ದರೆ, ನಾನು ಯಾವಾಗಲೂ ನನ್ನ ಕರ್ಮ ಧರ್ಮ ಹಾಗೂ ಕರ್ತವ್ಯದ ಪಾಲನೆ ಮಾಡಿದರೆ, ನೀವು ನನಗೆ ಇಂದು ಒಂದು ಶಕ್ತಿಯನ್ನು ನೀಡಿ ಅದರಿಂದ ನನ್ನ ಕೈಯಾರೆ ಎಳೆಯುವ ರೇಖೆಯನ್ನು ಯಾವುದೇ ಮಾಯಾವಿ ಶಕ್ತಿ, ಯಾವುದೇ ಅಧರ್ಮಿ ಅಥವಾ ಯಾವ ಅಸುರರು ದಾಟಬಾರದು. ಭಿಕ್ಷಾಂ ದೇಹಿ ದೇವಿ, ಭಿಕ್ಷಾಂ ದೇಹಿ ಭಿಕ್ಷಾಂ ದೇಹಿ ಭಿಕ್ಷಾಂ ದೇಹಿ ಭಿಕ್ಷಾಂ ದೇಹಿ ಲಂಕಾಪತಿ ರಾವಣ, ಈಗ ನೀನು ನನ್ನ ದಾಸಿಯಾಗುವೆ. ರಘುನಂದನ, ಲಕ್ಷ್ಮಣ, ನನ್ನನ್ನು ರಕ್ಷಿಸು. ಶ್ರೀರಾಮ, ಶ್ರೀರಾಮ ನನ್ನನ್ನು ಕಾಪಾಡಿ. ಲಕ್ಷ್ಮಣ, तत्पुरुषाय विद्महे स्वर्णपक्षाय धीमहि तन्नो गरुडः प्रचोदयात्. तत्पुरुषाय विद्महे स्वर्णपक्षाय धीमहि तन्नो गरुडः प्रचोदयात्. तत्पुरुषाय विद्महे स्वर्णपक्षाय धीमहि तन्नो गरुडः प्रचोदयात्. तगुर्दां तथा तगुर्दीं तथा तगुर्दों तजं तज्जं ततत् तगुर्दां तथा तगुर्दीं तथा तगुर्दों तजं तज्जं तगुर्दगदत्त तगुर्दगदीं तगुर्दगदत्त तुं तज्जं तगुर्दगदत्ति तगुर्दगदीं दीं तगुर्दगदगदगदगदगदं. ಅರುಣಾತ್ಮಜ ಅರುಣಾತ್ಮಜ ಸಂಪಾತಿ ಸೋದರ ಸಂಪಾತಿ ಸೋದರ
ಅರುಣಾತ್ಮಜ ಸಂಪಾತಿ ಸೋದರ ಜಟಾಯು 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 ತಾನು ದಶರಥ ಮಿತ್ರ ಜಟಾಯು 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 ತಾನು ದಶರಥ ಮಿತ್ರ ದಶರಥ ಮಿತ್ರ ದಶರಥ ಮಿತ್ರ ಕುಕು 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 ಕು ದಿದಿ 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 ದಿ ಕುಕು 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 ಕು ದಿದಿ 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 ದಿ ಕುಕು ಕುಕು ದಿದಿ ದಿದಿ ಕುಕು ಕುಕು ದಿದಿ ದಿ ಕುಕು ಕುಕು ದಿದಿ ದಿದಿ ದಿ ಕುಕು ಕುಕು ದಿದಿ ಕುಕು ಕುಕು ದಿದಿ ದಿದಿ ದಿ ಕುಕು ಕುಕು ದಿದಿ 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 ದಿ ಕುಕು ಕುಕು ದಿಂ ದಿದಿ 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 ತರಗಡದಂ 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 ಧುಂ ತತ ತತ ಧುಂ ತತ ತತ ಧುಂ ತತ ಧುಂ ತತ ಧುಂ ತತ ತತ ಧುಂ ದ 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 ಧುಂ ತತ ತತ ಧುಂ ಧುಂ ತತ ಧುಂ ತತ ಧುಂ ತತ ದ ದ ದ ಧುಂ ತತ ತತ ಧುಂ ತತ ತತ ಧುಂ ಧುಂ ತತ ಧುಂ ತ ಧುಂ ಧುಂ ತತ ಧುಂ ತ ಧುಂ ಧುಂ ತತ ದ ದ ದ ದ ದ ದ ಧುಂ ಧುಂ ತತ ದ ದ ದ ದ ದ ದ ಧುಂ ತರಗಡದ ತದ್ದಿನ ಧುಂ ತತ ತತ ಧುಂ ತರಗಡದ ತದ್ದಿನ ಧಿಂ ತತ ತದ ಜಟಾಯು 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 ತಾ ಕಂಡನೆ ದಶಶಿರನು ದಶಶಿರನು ಜಾನಕಿಯ ಕರೆದೊಯ್ಯುವುದ ತಾ ದಿದಿ ದಿದಿ ದಿ ಕು ಕುಕು ಕುಕು ಕು ಧಿ ದಿದಿ ದಿದಿ ದಿ ದ ದ ದ ದ ದ ದ ಧಿ ದಿದಿ ದಿದಿ ದಿ ಕು ಕುಕು ಕುಕು ಕು ಧಿ ದಿದಿ ದಿದಿ ದಿ ದ ದ ದ ದ ದ ದ ತರಗಡದ ಕದ್ದಿನ್ ತರಗಡದ ಕದ್ದಿನ್ ತರಗಡದ ತರಗಡದ ಕದ್ದಿನ್ ತರಗಡದ ಕದ್ದಿನ್ ತರಗಡದ ತರಗಡ ದರಗಡ 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 ದರಗಡದ ಧಿ ದಿದಿ 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 ದಿ ಅತಿ ಕ್ರೋಧಿತನಾಗಿ ರಾವಣನ ಅತಿ ಕ್ರೋಧಿತನಾಗಿ ರಾವಣನ ರೆಕ್ಕೆ ಬಡೆದು ಹೊಡೆ 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 ಹೊಡೆದು ರೆಕ್ಕೆ ಬಡೆದು ಹೊಡೆ ಹೊಡೆದು ಹೊಡೆ ಹೊಡೆ ಧುಂ ದುದು 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 ದು ಧುಂ ದುದು 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 ಧುಂ ತರಗಡದಕ್ಕ ದಿನ ಧುಂ ತರಗಡದಕ್ಕ ದಿನ ಧುಂ ತರಗಡದಕ್ಕ ದಿನ ಧುಂ ತರಗಡದಕ್ಕ ದಿನ ದದ 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 ದ ದದ 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 ದ ಧಂ ತಕಿಟ ಧುಂ ತಕಿಟ ತರಗಡದಕ್ಕ ತರಗಡ ದಿಂ 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 ತರಗಡದಗ ದಿಂ ತರಗಡದಗ ದರಗಡದಗ ದರಗಡದಗ ದಿಂ ತರಗಡದಗ ದಿಂ ತರಗಡದಗ ದರಗಡದಗ ದರಗ ದಿಂ ದಿಂ ತರಗಡದಗ ದಿಂ 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 ತರಗಡದಗ ದಿಂ ದಿಂ ತರಗಡದಗ ದಿಂ 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 ತರಗಡದ ತ ತ ತ ತ ತ ತ ಜಟಾಯು ತಾ ರೆಕ್ಕೆ ಬಡೆದು ಹೊಡೆ ಹೊಡೆದು ಹೊಡೆ ಹೊಡೆದು ತಾ ತಾ ರೆಕ್ಕೆ ಬಡಿದು ಹೊಡೆ ಹೊಡೆದು ಹೊಡೆ ಹೊಡೆ ರಾವಣನಂ ರಾವಣನಂ ತಾ ರೆಕ್ಕೆ ಬಡೆದು ಹೊಡೆ ಹೊಡೆದು ಹೊಡೆ ಜಾನಕಿಯ ಕಂಡನೆ ಜಾನಕಿಯ ಕಂಡನೆ ರಾವಣನೊಡನಿರುವ ಜಾನಕಿ ಮಾತೆಯತ ಕಂಡನೆ ಜಟಾಯು ರಾವಣ ಖಳ ರಾವಣ ಜಟಾಯುವಿನ ರೆಕ್ಕೆಗಳ ತರಿದು ಶ್ರೀರಾಮನ ದಾಸ ಶ್ರೀರಾಮನ ದಾಸ ಜಟಾಯು ದಶರಥ ಮಿತ್ರ ಜಟಾಯು ದಶರಥ ಮಿತ್ರ ಜಟಾಯು ಕೊಕ್ಕನು ತರಿದ ರಾವಣ ಜಟಾಯು ಧರೆಯಲಿ ರಾಮದಾಸನಾಗಿ ರಾಮದಾಸನಾಗಿ ಮೋಕ್ಷವ ಪಡೆದನೆ ಮೋಕ್ಷವ ಪಡೆದನೆ ಜಟಾಯು ಮೋಕ್ಷವ ಪಡೆದನೆ ರಾಮಾಯಣುತ ಜೊತೆಗೆ ಪ್ರಸನ್ನ ಕುಮಾರ್ ಅಧ್ಯಕ್ಷರು ಸಿದ್ಧಿವಿನಾಯಕ ಸೇವಾ ಮಂಡಳಿ ಇವರು ಸಹ ವೇದಿಕೆಗೆ ಬರಬೇಕು ಅಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಚಪ್ಪಾಳೆ ಮೂಲಕ ಎಲ್ಲ ಅತಿಥಿಗಳನ್ನು ಗೌರವಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ಮನವಿ.
ಇವತ್ತು ನಮ್ಮೊಂದಿಗೆ ಶಿವಸಿದ್ದೇಶ್ವರ ಸ್ವಾಮಿಗಳು ಅವರ ಸಮಯವನ್ನು ಕೊಟ್ಟಿದ್ದಾರೆ. ಪರಮ ಪೂಜ್ಯರಿಗೆ ನಮ್ಮೆಲ್ಲರ ನಮನಗಳು. ಎಲ್ಲ ಅತಿಥಿಗಳಲ್ಲಿ ವಿನತಿ. ನಟರಾಜನಿಗೆ ಪುಷ್ಪ ನಮನ ಮಾಡಿದ ನಂತರ ದೀಪವನ್ನು ಬೆಳಗಿಸಿ ನಮ್ಮ ಕಾರ್ಯ ಎಲ್ಲ ಗಣ್ಯರು
ನಮ್ಮ ಬಂದಿರುವ ಎಲ್ಲ ಗಣ್ಯರಲ್ಲಿ ವಿನಂತಿ, ಜ್ಯೋತಿಯನ್ನು ಬೆಳಗಿಸಿ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಈ ಕಾರ್ಯಕ್ರಮದ ಶೋಭೆಯನ್ನು ಬೆಳಗಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. असतो मा सद्गमया तमसो मा ज्योतिर्गमया मृत्योर्मा अमृतंगमया ॐ शान्ति शान्ति शान्तिः. शिवं करोति कल्याणम् आरोग्यं धनसम्पदः शत्रुबुद्धिविनाशाय सभादीपा नमोऽस्तु ते. ಶಿವಸಿದ್ದೇಶ್ವರ ಅಲ್ಲ ವೈಭವ ಕಾರ್ಯಕ್ರಮಕ್ಕೆ ಆಗಮಿಸಿ ದೀಪ ಬೆಳಗಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶುಭೆಯನ್ನು ಕೋರಿದಂತಹ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲಿಗೆ ಪರಮ ಪೂಜ್ಯ ಶ್ರೀ 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 ಶಿವಸಿದ್ದೇಶ್ವರ ಸ್ವಾಮಿಗಳು, ಕಿರಿಯ ಸ್ವಾಮಿಗಳು, ನಮ್ಮ ಸಿದ್ಧಗಂಗಾ ಮಠದ ಹೆಮ್ಮೆಯ ಪರಮ ಪೂಜ್ಯ ಸ್ವಾಮಿಗಳು, ತಮಗೆ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಶ್ರೀ ಸಿದ್ಧಲಿಂಗಪ್ಪನವರು ಅಧ್ಯಕ್ಷರು ರೇವತಿ ನೃತ್ಯ ಕಲಾಮಂದಿರ. ರೇವತಿ ನೃತ್ಯ ಕಲಾಮಂದಿರ ಇಷ್ಟೆತ್ತರಕ್ಕೆ ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣೀಭೂತರವರು. ಅವರಿಗೂ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ಸ್ವಾಗತವನ್ನು ಕೋರಬೇಕು ಎಲ್ರಿಗೂ ಸಹ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸಿ ಸೋಮಶೇಖರ್, ಜಿಲ್ಲಾಧಿಕಾರಿಗಳು. ಅವರ ಕಲಾ ವೈಭವಕ್ಕೆ, ಕಲಾ ರಸಿಕತನಕ್ಕೆ ಪ್ರಸಿದ್ಧರು. ಅವರು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿದ್ದಾಗ ಇಂತಹ ವಿನೂತನ ಕಾರ್ಯಕ್ರಮಗಳನ್ನು ಆಯೋಜಿಸಿದವರು. ಅವರು ನಮ್ಮೊಂದಿಗಿರುವುದು ನಿಜವಾಗ್ಲೂ ನಮ್ಮ ಸೌಭಾಗ್ಯ. ಈ ಕಾರ್ಯಕ್ರಮಕ್ಕೆ ಅವರಿಗೂ ಆದರದ ಸ್ವಾಗತ. ಹಾಗೆಯೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಲಾರತ್ನ ಗುರುಗಳಾದ ಡಾಕ್ಟರ್ ಸಂಜಯ್ ಶಾಂತಾರಾಮ್ ಇವರು ನಮ್ಮೊಂದಿಗೆ ಇರ್ತಾರೆ ಅಂತ ನಾವು ಯಾವತ್ತೂ ಕನಸು ಮನಸ್ಸಲ್ಲೂ ಭಾವಿಸಿರಲಿಲ್ಲ. ಅಂಥವರ ಸಾನ್ನಿಧ್ಯ ನಮಗೆ ಸಿಕ್ಕಿರೋದು ನಿಜವಾಗ್ಲೂ ಸಂತೋಷ. ತಮಗೂ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಸರ್. ಹಾಗೆಯೇ ಪ್ರಸನ್ನ ಕುಮಾರ್, ಅಧ್ಯಕ್ಷರು ಸಿದ್ಧಿವಿನಾಯಕ ಸೇವಾ ಮಂಡಳಿ, ರೇವತಿ ನೃತ್ಯ ಕಲಾಮಂದಿರಕ್ಕೆ ತಮ್ಮ ಸಹಕಾರ ಗೌರವ ಯಾವಾಗಲೂ ಅರ್ಪಿಸ್ತಿರ್ತಾರೆ. ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದರ ಜೊತೆಗೆ ಕಲಾ ಪೋಷಕರು ನಿಮಗೂ ಸಹ ಆದರದ ಸ್ವಾಗತ. ಹಾಗೆಯೇ ನಮ್ಮ ವಿದ್ಯಾರ್ಥಿಗಳಿಗೂ ಸ್ವಾಗತವನ್ನು ಕೋರುತ್ತಾ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಗುರುಗಳು ಆಧ್ಯಾತ್ಮಿಕತೆಯಲ್ಲಿ ನಾವು ಏನಾದರೂ ತಪ್ಪು ಮಾಡಿದರೆ ನಮ್ಮನ್ನು ಸರಿದಾರಿಗೆ ತಂದು ಕಿವಿ ಹಿಂಡಿ ಬುದ್ಧಿ ಹೇಳಿ ಬದುಕುವ ರೀತಿಯನ್ನು ತೋರಿಸುವವರು.
ಅಂತಹ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯ ನಮಗಿಂದು ತೋರುತ್ತಿದೆ. ಅವರ ಆಶೀರ್ವಚನಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ನಮ್ಮನ್ನೆಲ್ಲ ಕುರಿತು ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ಸೋಮಶೇಖರ್ ಅವರು, ಸ್ವಾಮಿಗಳು ಸೋಮಶೇಖರ್ ಅವರು ಸರ್ನ ಮಾತಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಸಿ ಸೋಮಶೇಖರ್ ತಮ್ಮ ಹಿತನುಡಿಗಳು ನಮಗಾಗಿ. ತೃಣಕ್ಕೆ ಹಸಿರೆಲ್ಲಿಯದು, ತೃಣಕ್ಕೆ ಹಸಿರೆಲ್ಲಿಯದು ಬೇರಿನದೆ ಮಣ್ಣಿನದೆ, ಚಂದ್ರನದೆ ನೀರಿನದೆ, ನಿನದೆ ದಿನಪನದೆ, ತಣಿ ತಣಿಯುವ ನಿನ್ನ ಕಣ್ಣಿನ ಪುಣ್ಯವೋ ನೋಡು ಮಂಕುತಿಮ್ಮ ಅನ್ನುವ ಕವಿವಾಣಿಯಂತೆ ನಮ್ಮ ಕಣ್ಣು ಮನಗಳನ್ನು ಅತ್ಯಂತ ಕಥಾನಕ ನೃತ್ಯದ ಮೂಲಕ ಆಕರ್ಷಿಸಿದಂತಹ ಇಂದಿನ ಈ ರಾಮ ವೈಭವ ನೃತ್ಯೋತ್ಸವದ ಈ ಸುಂದರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಸಿದ್ಧಗಂಗಾ ಮಠದ ಪರಮಪೂಜ್ಯರಾದ ಆಧ್ಯಾತ್ಮಿಕ ಅನುಭಾವಿಗಳಾದ ಪೂಜ್ಯ ಶಿವಸಿದ್ದೇಶ್ವರ ಸ್ವಾಮಿಗಳ ಪಾದಕಮಲಗಳಲ್ಲಿ ನನ್ನ ಅನಂತ ಪ್ರಣಾಮಗಳು. ನಮ್ಮ ನಾಡಿನ, ರಾಷ್ಟ್ರದ ಮತ್ತು ವಿಶ್ವದ ಬಹುದೊಡ್ಡ ನೃತ್ಯ ಗುರು ಕಲಾರತ್ನ ಸಂಜಯ್ ಶಾಂತಾರಾಮ್ ಅವರು ಬಂದಿದ್ದಾರೆ. ಅವರಿಗೆ ನನ್ನ ಪ್ರಣಾಮಗಳು. ಆತ್ಮೀಯರಾದ ಸಿದ್ಧಲಿಂಗಪ್ಪನವರೇ, ಪ್ರಸನ್ನಕುಮಾರ್ ಅವರೇ, ಇಡೀ ಕಾರ್ಯಕ್ರಮದ ರೂವಾರಿ, ಚೈತನ್ಯದ ಚಿಲುಮೆ, ಸ್ಫೂರ್ತಿಯ ಸೆಲೆಯಾಗಿ ಇಡೀ ಕಾರ್ಯಕ್ರಮವನ್ನು ಸಂಯೋಜಿಸಿರುವ ಸಹನಾ ಅವರೇ, ಅವರ ನೃತ್ಯ ಪ್ರತಿಭೆಗೆ ಪ್ರೋತ್ಸಾಹ ನೀಡುತ್ತಾ ಇರುವ ಪತಿ ಓಹಿಲೇಶ್ವರ ಅವರೇ, ಆತ್ಮೀಯ ಬಂಧುಗಳೇ, ಹೆಚ್ಚು ಮಾತನಾಡಲಾರೆ, ರಸಭಂಗವಾಗುತ್ತೆ. ಈ ವಿನೂತನವಾದಂತಹ ಪ್ರಯೋಗವನ್ನು, ಈ ಸುದೀರ್ಘ ಅವಧಿಯ ಮಾತು ಕಡಿಮೆ ಅಭಿನಯ ಹೆಚ್ಚಾದಂತಹ ಒಂದು ಹೊಸ ಪ್ರಯೋಗವನ್ನು ನಮ್ಮ ಸಹನಾ ಅವರು ಇವತ್ತು ವಾಲ್ಮೀಕಿ ವಿರಚಿತ ರಾಮವೈಭವ ಆಚಾರ್ಯ ನೃತ್ಯೋತ್ಸವವನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ದಾರೆ. ಎಲ್ಲ ನಾಟ್ಯ ನೃತ್ಯ ಪ್ರಕಾರಗಳಲ್ಲಿ ಭರತನಾಟ್ಯಕ್ಕೆ ಒಂದು ವಿಶೇಷವಾದಂಥ ಅರ್ಥ ಇದೆ. ಭರತ ಅಂದರೆ ಭಾವ, ರಾಗ, ತಾಳಗಳ ತ್ರಿವೇಣಿ ಸಂಗಮ. ಇದರಲ್ಲಿ ನವರಸಗಳನ್ನು ಕಾಣ್ತೇವೆ ಮತ್ತು ಎಲ್ಲ ರೀತಿಯ ಸಾಹಿತ್ಯ ಕಲೆಯ ಪ್ರಕಾರಗಳನ್ನು ನಾವು ಈ ನೃತ್ಯದಲ್ಲಿ ನಾವು ಕಾಣ್ತೇವೆ. ನೃತ್ಯ ಆಂಗಿಕ ವ್ಯಾಯಾಮ ಅಷ್ಟೇ ಅಲ್ಲ, ಆ ವ್ಯಕ್ತಿಗೆ ಅದೊಂದು ಅನುಭೂತಿಯನ್ನು, ದೈವಿ ಸಂಪರ್ಕವನ್ನು, ದೈವಿ ಭಕ್ತಿಯನ್ನು ಅಭಿವ್ಯಕ್ತಿಗೊಳಿಸುವಂತಹ ಒಂದು ದೊಡ್ಡ ಸಾಧನ. ನಿಮಗೆಲ್ಲ ಗೊತ್ತಿರಬೇಕು, ಮೊದಲು ಈ ಭರತನಾಟ್ಯ ನೃತ್ಯವನ್ನು ಕೇವಲ ದೇವಾಲಯಗಳಲ್ಲಿ ಮಾತ್ರ ಪ್ರದರ್ಶನ ಮಾಡತಕ್ಕಂಥ ಸ್ಥಿತಿ ಇತ್ತು. ಬ್ರಿಟಿಷರ ಕಾಲದಲ್ಲಿ ಈ ಭರತನಾಟ್ಯವನ್ನೇ ನಿಷೇಧ ಮಾಡತಕ್ಕಂಥ ಸಂದರ್ಭ ಬಂದಾಗ ಅರುಂಡೇಳ್ ಅನ್ನುವಂತಹ ಮಹಾಮಾತೆ ಆ ನೃತ್ಯ ಇದು ಯಾವುದೋ ಕೆಳದರ್ಜೆಯ ನೃತ್ಯದ ದರ್ಶನವಲ್ಲ, ಇದು ಭಗವಂತನನ್ನು ಮುಟ್ಟತಕ್ಕಂಥ ಆಧ್ಯಾತ್ಮಿಕ ದರ್ಶನದ ಸಾಧನ ಅಂತ ತೋರಿಸುವ ಮೂಲಕ ಬ್ರಿಟಿಷರು ಸಹ ಈ ನೃತ್ಯ ಪ್ರಕಾರವನ್ನು ಅಂಗೀಕರಿಸುವಂಥ ರೀತಿಯಲ್ಲಿ ಮಾಡಿದ್ರು. ಇವತ್ತು ಸಹನಾ ನನಗೆ ಬಹಳ ವರ್ಷಗಳಿಂದ ಬಲ್ಲೆ. ಇಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಾಗ ಈ ಗುಬ್ಬಿ ವೀರಣ್ಣ ರಂಗಮಂದಿರ ನವೀಕರಣ ಮಾಡೋ ಸಂದರ್ಭದಲ್ಲಿ ಆಕೆಯ ಒಂದು ನೃತ್ಯದ ಒಂದು ಉತ್ಸವವನ್ನು ನಾನು ಕಂಡಿದ್ದೇನೆ. ತುಂಬ ಉತ್ಸಾಹಿ, ತನ್ನ ಇಡೀ ಶಿಷ್ಯರನ್ನು ಎಷ್ಟು ಚೆನ್ನಾಗಿ ತಯಾರು ಮಾಡಿದ್ದಾರೆ. ಅವರಿಗೆ ವಸ್ತ್ರ ವಿನ್ಯಾಸ, ಅವರ ಭಾವಭಂಗಿಗಳು, ಅವರ ಆಂಗಿಕವಾದಂತಹ ಒಂದು ಪ್ರದರ್ಶನ ಮತ್ತು ಅವರ ಕಣ್ಣುಗಳಲ್ಲಿಯೇ ತಮ್ಮ ಅಭಿನಯವನ್ನು ವ್ಯಕ್ತಪಡಿಸ್ತಕ್ಕಂಥ ಕಲೆಯನ್ನು ಕಲಿಸುವಂಥದ್ದು ಅಷ್ಟು ಸುಲಭ ಅಲ್ಲ. ಇದೊಂದು ಯೋಗ, ನಾವೇನು ಶಿವಯೋಗ ಅಂತ ಕರಿತೇವೆ, ಹಾಗೆ ನೃತ್ಯ ಅನ್ನುವಂಥದ್ದು ಸಹ ಒಂದು ಯೋಗ. ಇಂತಹ ಯೋಗದ ಒಂದು ಅದ್ಭುತ ನೃತ್ಯದ ಉತ್ಸವವನ್ನು ಏರ್ಪಡಿಸಿರ್ತಕ್ಕಂಥ ಸಹನಾರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸಿ, ಅವರ ಪತಿಯೂ ಸಹ ಓಹಿಲೇಶ್ವರ ಅವರು ನಿಜವಾದ ಅರ್ಥದಲ್ಲಿ ಅವರು ಒಂದು ರೀತಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡತಕ್ಕಂಥ ಕೃತಿಯಲ್ಲಿದ್ದಾರೆ. ಅವ್ರು ಹೇಳ್ತಾರೆ, ಕಲ್ಪನೆ ನಿಮ್ಮದು, ವಿನ್ಯಾಸ ನನ್ನದು ಅಂತ ಹೇಳಿ.
ಅಂತಹ ಓಹಿಲೇಶ್ವರಿ ನನ್ನ ಅಭಿನಂದನೆ ಸಲ್ಲಿಸ್ತಾ ಈ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿ, ಏಕೆಂದರೆ ನಾನು ಜಿಲ್ಲಾಧಿಕಾರಿಯಾಗಿದ್ದಾಗ ನಿಮಗೆಲ್ಲ ಗೊತ್ತಿದೆ, ಹೇಮಮಾಲಿನಿಯನ್ನು ಕರೆಸಿದಂಥ, ಹಾಗೆ ಶೋಭನಾ ಅವ್ರನ್ನ, ಕವಿತಾ ಕೃಷ್ಣಮೂರ್ತಿಯವ್ರನ್ನ, ಎಸ್ ಪಿ ಬಾಲಸುಬ್ರಹ್ಮಣ್ಯವ್ರನ್ನ, ಮತ್ತು ಹಾಗೆಯೇ ಅನೇಕ ಉಷಾ ಉತ್ತಪ್ಪ ಅವರನ್ನು, ಅನೇಕ ಮಹಾನುಭಾವರನ್ನು ಕರೆಸಿ ಈ ನೃತ್ಯದ ಸಂಗೀತದ ಕಲೆಯ ಪರಿಚಯವನ್ನು ಮಾಡಿಕೊಟ್ಟೆ. ಎಲ್ಲ ತಾಯಂದರು ಬಂದಿದ್ದೀರಿ, ನಿಮ್ಮಲ್ಲಿ ಒಂದು ವಿನಮ್ರ ಪ್ರಾರ್ಥನೆ, ದಯಮಾಡಿ ನಿಮ್ಮ ಮಕ್ಕಳಿಗೆ ಮೊಬೈಲ್ನ ಇನ್ಸ್ಟಾಗ್ರಾಮ್, ವಾಟ್ಸಪ್, ರೀಲ್ಸ್, ರಿಯಾಲಿಟಿ ಶೋಗಳನ್ನು ದಯವಿಟ್ಟು ಆ ಕಡೆ ಆ ಮಕ್ಕಳು ಆಕರ್ಷಿತರಾಗದೆ ನಮ್ಮ ಧರ್ಮ, ನಮ್ಮ ಸಾಹಿತ್ಯ, ನಮ್ಮ ಕಲೆ ಆ ಕಡೆ ನಮ್ಮ ಮಕ್ಕಳು ಒಲವನ್ನು ತೋರುವಂಥ ರೀತಿಯಲ್ಲಿ ತಾವು ದಯವಿಟ್ಟು ಮಕ್ಕಳನ್ನು ತಯಾರು ಮಾಡಬೇಕು. ಆಗ ನಿಮಗೆ ತಂದೆ ತಾಯಿಗಳಂದ್ರೆ ಏನು ಅನ್ನುವ ಭಾವನೆ ಅವರಲ್ಲಿ ಬರುತ್ತೆ. ಸಹನಾ ಮಗಳು ಚಿಕ್ಕ ಹುಡುಗಿ, ಅವಳ ಹೆಸರು ಹಸ್ತ ಅಂತ, 2-3 ವರ್ಷ ಆಗಲೇ ಅವಳು ನೃತ್ಯದಲ್ಲಿ ತಯಾರಿ ಮಾಡತಕ್ಕಂಥ ಕಲ್ಪನೆಯನ್ನು, ಕನಸನ್ನು ಸಹನಾ ಇಟ್ಕೊಂಡಿದ್ದಾಳೆ. ಅಂತಹ ತಾಯಿಯಂದರು ನೀವು ಆಗಬೇಕು ಅಂತ ನಿಮ್ಮೆಲ್ಲರೂ ಪ್ರಾರ್ಥನೆ ಮಾಡಿಕೊಂಡು, ಸಹನಾಗೆ ಪರಮಪೂಜ್ಯ ಶ್ರೀಗಳ ಆಶೀರ್ವಾದ ದೊರಕಲಿ, ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ, ಪರಮಪೂಜ್ಯ ನಮ್ಮೆಲ್ಲರ ಆರಾಧ್ಯ ದೈವ ಶಿವಕುಮಾರ ಮಹಾಸ್ವಾಮಿಗಳ ಆಶೀರ್ವಾದ ಸಿಗಲಿ ಅಂಥೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಿಜವಾಗ್ಲೂ ಸರ್, ನೀವು ನಡೆಸಿದಂತಹ ಕಲಾ ಉತ್ಸವವನ್ನು ಮರೆಯೋದುಂಟೆ ತುಮಕೂರು. ನೀವು ಹೇಳ್ದ ಹಾಗೆ ಸಹನಾ ಅವರು ಈ ರಾಮ ವೈಭವವನ್ನು ಮಾಡೋದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ. ಈಗ ನೀವು ನೋಡಿದ್ರಲ್ಲ ಜಟಾಯುವಿನ ರೆಕ್ಕೆ, ಅದನ್ನು ಸಹ ಅವರು ಮತ್ತು ಅವರ ವಿದ್ಯಾರ್ಥಿಗಳು ತಾವೇ ಸ್ವತಃ ತಯಾರಿಸಿದ್ದು. ಇಂಥ ಒಂದು ಡೆಡಿಕೇಶನ್ ಇಲ್ಲದೆ ಈ ರಾಮಾಯಣ ಆಗಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ನಿಮ್ಮ ಹಿತನುಡಿಗಳಿಗಾಗಿ, ನಿಮ್ಮ ಪ್ರೋತ್ಸಾಹಕ್ಕಾಗಿ, ನಿಮ್ಮ ಬೆಂಬಲಕ್ಕಾಗಿ ಅನಂತ ಧನ್ಯವಾದಗಳು ಸೋಮಶೇಖರ್ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಿರು ಕಾಣಿಕೆಯನ್ನು ಒಪ್ಪಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಏನಾದರೂ ಕೊಡ್ಬೋದಾದಂಥ ಅತ್ಯಮೂಲ್ಯ ವಸ್ತು ಏನಾದರೂ ಇದ್ದರೆ ಅದು ಸಮಯ ಅಂತೆ. ನಮ್ಮ ಸೋಮಶೇಖರ್ ಸರ್ ಪ್ರೀತಿಯಿಂದ ಅವರ ಸಮಯವನ್ನು ನಮಗಾಗಿ ಮೀಸಲಿಟ್ಟಿದ್ದಾರೆ. ಅದಕ್ಕಾಗಿ ಅನಂತ ಧನ್ಯವಾದಗಳು. ನಮ್ಮ ನೆನಪು ನಿಮ್ಮಲ್ಲಿ ಸದಾ ಇರಲಿ ಅನ್ನೋದಕ್ಕೊಂದು ಸಣ್ಣ ಕಿರು ಕಾಣಿಕೆ ಸರ್. ವೇದಗಳು, ಶಾಸ್ತ್ರಗಳು, ಲೋಕನೀತಿಗಳೆಲ್ಲ ಹಾದಿ ತೋರಲು ನಿಶೆಯೊಳಗಿರುವ ಪಂಜುಗಳು ಸಾದು ಮಾರಿದವಂಗೆ ನಭವ ಜೀವಿತವರೆಗೆ ಬೀದಿ ಬೆಳಕೆಂದೇನೋ ಮಂಕುತಿಮ್ಮ ಅನ್ನೋ ಹಾಗೆ ನಮ್ಮ ಸಂಜಯ್ ಸರ್ ನಮಗೋಸ್ಕರ ಅವರ ಟೈಮನ್ನು ಮೀಸಲಿಟ್ಟಿದ್ದಾರೆ. ಅವರಿಗೆ ಏನಂತ ಹೇಳಿ ನಾನು ನಿಮಗೆ ಪರಿಚಯಿಸೋದು. ನಿಮಗೆ ಪರಿಚಯ ಇರುವಂಥ ಮುಖ, ಕಲಾರಸಿಕರು, ಕಲಾಗುರುಗಳು, ಕಲಾರತ್ನ ಅವರು. ನಿಮ್ಮ ಹಿತನುಡಿ ನಮಗಾಗಿ ಸರ್, ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳು. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ ನಾನು ನಮಸ್ಕರಿಸುತ್ತಾ, ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮ್ಮೆಲ್ಲರಿಗೆ, ಕಲಾ ರಸಕರಿಗೆ ನಮಸ್ಕರಿಸುತ್ತಾ, ನನ್ನ ಗುರು ಹಿರಿಯರನ್ನು ನೆನೆಸ್ಕೊಂಡು ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ನಾನು ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ನೋ ಸೋಮಶೇಖರ್ ಸರ್ ಈಗಾಗಲೇ ಎಲ್ಲ ಹೇಳಿಬಿಟ್ಟಿದ್ದಾರೆ. ಆದರೆ ಒಬ್ಬ ನರ್ತಕನಾಗಿ, ಒಬ್ಬ ಕಲಾಶಾಲೆಯ ನಿರ್ದೇಶಕನಾಗಿ ಈ ತರಹದ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಬೇಕು ಅಂದರೆ ಗುರುಗಳಿಗೆ ಎಷ್ಟು ಶ್ರಮ ಇರುತ್ತೆ ಅಂತ ನನಗೆ ಗೊತ್ತು. 34 ವರ್ಷಗಳಿಂದ ನಾನು ಶಿವಪ್ರಿಯ ನೃತ್ಯ ಶಾಲೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಈಗ ನಮ್ಮ 35ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಸಹನಾ ಅವರು ರಾಮಾಯಣ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಈಗಷ್ಟೇ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ.
ಅದ್ಭುತವಾದಂತಹ ಒಂದು ದೇವಾಲಯವನ್ನು ಕಟ್ಟಿದ್ದಾರೆ. ರಾಮ ಇಸ್ ಟುಡೇ ದ ಟಾಕ್ ಆಫ್ ದ ಟೌನ್. ಆದ ಕಾರಣ ಬಹುಶಃ ಸಹನಾ ಅವರು ರಾಮಾಯಣವನ್ನು ಮಾಡಿದ್ದಾರೆ ಇವತ್ತು ಅಂತ ನನಗನ್ನಿಸ್ತಾ ಇದೆ. ಬಹಳ ಚೊಕ್ಕಾಗಿ, ಮುದ್ದಾಗಿ, ಸುಂದರವಾಗಿ ಮಕ್ಕಳು ನರ್ತಿಸಿದ್ದಾರೆ. ದೇರ್ ಇಸ್ ಸೋ ಮಚ್ ಆಫ್ ಇನ್ನೋಸೆನ್ಸ್ ಇನ್ ದೇರ್ ಪರ್ಫಾರ್ಮೆನ್ಸ್ ಟುಡೇ. ಗುರುಗಳು ಹೇಳಿಕೊಟ್ಟಿದ್ದನ್ನು ಬಹಳ ಶ್ರದ್ಧೆಯಿಂದ ಇವತ್ತು ವೇದಿಕೆ ಮೇಲೆ ಮಾಡಿದ್ದಾರೆ. ಇನ್ನೂ ಕಾರ್ಯಕ್ರಮ ಇದೆ, ಇನ್ನೂ ನೋಡಬೇಕಾಗಿದೆ ನೀವೆಲ್ಲರೂ. ಸರ್ ಹೇಳ್ದಂಗೆ ಇತ್ತೀಚೆಗೆ ಈ ಮೊಬೈಲ್ ಫೋನ್ ಅನ್ನೋದು ಬಂದ ಮೇಲೆ ಅಫ್ಕೋರ್ಸ್ ನಾನು ಯೂಸ್ ಮಾಡ್ತೀನಿ, ಯೂಸ್ ಮಾಡಲ್ಲ ಅಂತ ಅಲ್ಲ. ಪೋಷಕರು ಮೊಬೈಲ್ ಫೋನ್, ಮಗು ಗಲಾಟೆ ಮಾಡಿದ್ರೆ ಕೈಗೆ ಮೊಬೈಲ್ ಫೋನ್ ಕೊಟ್ಬಿಡ್ತಾರೆ, ನೋಡ್ಕೊಂಡು ಕೂತ್ಕೋ ಅಂತ. ಆದರೆ ಈ ತರಹದ ಕಾರ್ಯಕ್ರಮಗಳನ್ನು ಅದಕ್ಕೆ ಕರ್ಕೊಂಡು ಹೋದರೆ ಮಕ್ಕಳು ನಮ್ಮ ಪರಂಪರೆ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಕತೆಗಳ ಬಗ್ಗೆ ಎಷ್ಟೊಂದು ತಿಳ್ಕೋಬೋದು ಅನ್ನೋದಕ್ಕೆ ನಮ್ಮ ನಾಟ್ಯ ಒಂದು ಉದಾಹರಣೆ. ದಯಮಾಡಿ ಪೋಷಕರು ನಾಟ್ಯ ಕಲೆಯನ್ನು ಒಂದು ಹಾಬಿ ಅಂತ ಕರಿಬೇಡಿ. ನಿಮ್ಮಲ್ಲಿ ವಿನಂತಿ, ನಾನು ಒಬ್ಬ ದಂತ ವೈದ್ಯ ಆದರೂ ಕಲೆಯನ್ನು ಆರಿಸ್ಕೊಂಡೆ. ಕಲೆಯಲ್ಲಿ ನಾನು ಬೆಳೀತಾ ಇದ್ದೀನಿ. ಕಲೆ ನನ್ನನ್ನು ಈ ಮಟ್ಟಕ್ಕೆ ಕರ್ಕೊಂಡು ಬಂದಿದೆ. ನಿಮ್ಮ ಮಕ್ಕಳಲ್ಲಿ ಕಲೆಯಲ್ಲಿ ಬೆಳಿಬೇಕು ಅಂತ ಏನಾದರೂ ಒಂದು ಚೂರು ಆಸೆ ಇದ್ದರೆ ಅದನ್ನು ಪೋಷಿಸಿ ಅವ್ರನ್ನ ಮುಂದೆ ತನ್ನಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ನಮ್ಮ ಶಾಸ್ತ್ರೀಯ ಕಲೆಗಳನ್ನು ದಯವಿಟ್ಟು ಹಾಬಿ ಅಂತ ಕರಿಬೇಡಿ. ಸಾವಿರಾರು ವರ್ಷಗಳಿಂದ ಬಂದಿರುವಂತಹ ಕಲೆ ನಮ್ಮ ಶಾಸ್ತ್ರೀಯ ಕಲೆಗಳು. ಅದಕ್ಕೆ ಬೆಲೆ, ಗೌರವವನ್ನು ಕೊಟ್ಟು ನಿಮ್ಮ ಮಕ್ಕಳಲ್ಲೂ ಸಹ ಅಷ್ಟೇ ಬೆಲೆ, ಗೌರವ ಇರಬೇಕು ಅಂತ ಅವರಿಗೆ ಹೇಳಿಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ, ಇಂದು ರೇವತಿ ನೃತ್ಯ ಶಾಲೆ ನನ್ನನ್ನು ಅತಿಥಿಯಾಗಿ ಕರೆಸಿದ್ದಾರೆ. ಸಹನಾ ಅವರಿಗೆ, ಅವರ ಪತಿಯವರಿಗೆ ನಾನು ಅನಂತಾನಂತ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಅವರ ನೃತ್ಯ ಶಾಲೆ ತುಂಬ ಚೆನ್ನಾಗಿ ಬೆಳಿಬೇಕು. ಆದಷ್ಟು ಬೇಗ ಸಿಲ್ವರ್ ಜೂಬ್ಲಿನ ಅವರು ಆಚರಿಸಬೇಕು. ಅದಕ್ಕೂ ನಾನು ಬರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನಿಮ್ಮೆಲ್ಲರ ಬೆನ್ನೆಲುಬು ಅವ್ರಿಗೆ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ನಮ್ಮ ನಿರೂಪಕರು ಹೇಳ್ತಾನೆ ಇದ್ದಾರೆ, ಚಪ್ಪಾಳೆ ಬರಬೇಕು, ಚಪ್ಪಾಳೆ ಬರಬೇಕು ಅಂತ. ರಸಿಕರ ಚಪ್ಪಾಳೆನೇ ವೇದಿಕೆ ಮೇಲೆ ನರ್ತಿಸುವ ಕಲಾವಿದರಿಗೆ ಅದೊಂದು ಸ್ಫೂರ್ತಿ. ಇಟ್ಸ್ ಲೈಕ್ ದ ಹಾರ್ಟ್ ಬೀಟ್. ಅವ್ರು ಪಡೋ ಶ್ರಮಕ್ಕೆ ನಿಮ್ಮ ಚಪ್ಪಾಳೆನೇ ಮುಖ್ಯವಾದಂತಹ ಒಂದು ಎನ್ಕರೇಜ್ಮೆಂಟು, ಒಂದು ಸಪೋರ್ಟು. ದಯಮಾಡಿ ಮಕ್ಕಳಿಗೆ ನಿಮ್ಮ ಚಪ್ಪಾಳೆ ಬರ್ತಾ ಇರಲಿ, ನಿಮ್ಮ ಸಪೋರ್ಟ್ ಬರ್ತಾ ಇರಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಸರ್. ನಿಮ್ಮ ಪ್ರೀತಿಗೆ, ನಿಮ್ಮ ಹಾರೈಕೆಗೆ ನಾವು ಚಿರಋಣಿ. ತುಂಬ ಖುಷಿ ಆಗುತ್ತೆ. ನೃತ್ಯವನ್ನು, ಸಂಗೀತವನ್ನು ಕಲಿಸೋದು, ಹೇಳ್ಕೊಡೋದು ಸುಲಭ ಅಲ್ಲ. ತುಂಬ ಸಹನೆ ಬೇಕು. ಪಾಠ ಹೇಳ್ಕೊಡೋದು ಸುಲಭ, ಆದರೆ ಈ ಕಲೆಯನ್ನು ಹೇಳ್ಕೊಡೋದು ತುಂಬ ಕಷ್ಟ. ಅಂಥ ಕಲಾ ಸೇವೆಯಲ್ಲಿ 35 ವರ್ಷ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ನಿಮ್ಮ ಈ ಸೇವೆ ನಿರಂತರವಾಗಿ ಸಾಗ್ತಾ ಇರಲಿ ಅಂತ ನಾವು ಹಾರೈಸ್ತೀವಿ. ನಿಮ್ಮ ಸಹಕಾರ, ಬೆಂಬಲ ಯಾವತ್ತೂ ನಮ್ಮ ಜೊತೆಗಿರಲಿ ಅಂತ ಪ್ರಾರ್ಥಿಸ್ತೀವಿ. ನಮ್ಮ ನೆನಪಿಗೆ ಈ ದಿನವನ್ನು ನಮ್ಮ ನೆನಪಿನ ಅಂಗಳದಲ್ಲಿ ಒಂದು ಕಾಮನ ಬಿಲ್ಲಾಗಿಸಿದ್ದಕ್ಕೆ ನಿಮಗೆ ನಮ್ಮ ಗೌರವ ಸಮರ್ಪಣೆ. ಈ ರಾಮಾಯಣ ಈ ರೀತಿ ವೇದಿಕೆಗೆ ಬರೋದರಲ್ಲಿ ಸಂಜಯ್ ಸರ್ ಅವರ ಅತ್ಯಮೂಲ್ಯ ಸಲಹೆಗಳು ಸಹ ಇದೆ. ಅವರ ಬೆಂಬಲ, ಪ್ರೋತ್ಸಾಹ ಇರೋದರಿಂದ ರಾಮಾಯಣ ಸಾಧ್ಯವಾಗಿದೆ. ದೊಡ್ಡದಾದ ಚಪ್ಪಾಳೆ ಕಲಾರತ್ನ ಸಂಜಯ್ ಸರ್ಗಾಗಿ. ಶಿವ ಅಂದರೆ ನೆನಪಾಗೋಂಥವ್ರು. ಶಿವನನ್ನೇ ನೋಡ್ತಾ ಇದ್ದೀವಿ ನಾವು. ಚಪ್ಪಾಳೆ ಜೋರಾಗಿರಬೇಕು. ಜನಕ್ಕಾಗಿ ಈ ವೇದಿಕೆ ಕಾಯ್ತಾ ಇದೆ. ಬುದ್ಧಿಯವರು ನಮ್ಮನ್ನು ಉದ್ದೇಶಿಸಿ 4 ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮ ಆಶೀರ್ವಚನ. ಇಲ್ಲ ಸರ್, ಇಲ್ಲಿಗೆ. ತಿಂಗಳೊಳಗೆ ಬೆಳಗುವ ಬೆಳ್ಳಿ ಬೆಟ್ಟವು ನೀವು, ಸ್ಫಟಿಕದ ಘಟದೊಳಗೆ ಒಳೆಯುವ ದಿವ್ಯ ದೀಪವು ನೀವು,
ನಿಮ್ಮ ಒಳಗೂ ಬೆಳಗು ನಿಮ್ಮ ಹೊರಗೂ ಬೆಳಗು, ಮುಟ್ಟುವಡೆ ಕೈಗೆ ಸಿಲುಕದು, ಚಿಂತಿಸಿದೊಡೆ ಮನಕ್ಕೆ ನಿಲುಕದು, ಆ ನಿಮ್ಮ ಘನ ಶ್ರೀ ನಿಲುವು ನೋಡ ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ. ಸಿದ್ಧಗಂಗಾ ಗುರು ಪರಂಪರೆಯನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ ಪ್ರಾತಸ್ಮರಣೀಯರು ಮಹಾ ಬೆಳಗಿನಲ್ಲಿ ಲೀನವಾದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಶಿವಚೈತನ್ಯವನ್ನು ನೆನೆದು ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಿವೃತ್ತ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಸೋಮಶೇಖರ್ ಅವರೇ, ಅವರ ಜೊತೆಗೆ ಆಸೀನರಾಗಿರ್ತಕ್ಕಂಥ ಕಲಾರತ್ನ ಡಾಕ್ಟರ್ ಸಂಜಯ್ ಶಾಂತರಾಮ್ರವರೇ, ಈ ರೇವತಿ ನೃತ್ಯ ಕಲಾಮಂದಿರದ ಅಧ್ಯಕ್ಷರಾಗಿರುವಂತಹ ಸಿದ್ಧಲಿಂಗಪ್ಪನವರೇ, ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುತ್ತಿರುವಂತಹ ಸಹೋದರಿ ಸಹನಾ ಅವರವರೇ ಮತ್ತು ಅವರ ಪತ್ನಿಯಾಗಿರುವಂತಹ ಓಯಿಲೇಶ್ವರವರೇ, ಹಾಗೂ ಇದೇ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರೇ, ನಾವೆಲ್ಲ ಇವತ್ತು ಒಂದು ಪವಿತ್ರವಾಗಿರುವಂಥ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೇವೆ. ಇದುವರೆಗೂ ಮಾತನಾಡಿದಂತಹ ಇಬ್ಬರು ಗಣ್ಯರು ಸಹ ಆಡಿದ್ದಂಥ ಒಂದೇ ಮಾತು, ಹೆಚ್ಚು ಸಮಯ ಬೇಕಾಗಿಲ್ಲ ಅಂತಕ್ಕಂಥದ್ದು. ನಿಮ್ಮ ತಾಳ್ಮೆಯನ್ನು ನಾವು ಪರೀಕ್ಷೆ ಮಾಡುವುದಕ್ಕೆ ಹೋಗುವುದಿಲ್ಲ ಅಂತಕ್ಕಂಥದ್ದೇ ಈ ಸಂದರ್ಭದಲ್ಲಿ ಆಗಿರುವಂಥದ್ದು. ಪ್ರತಿಯೊಬ್ಬ ಕಲಾವಿದನಿಗೂ ಸಹ ರಸಭಂಗವನ್ನು ಉಂಟು ಮಾಡಬಾರ್ದು. ನಾವು ಪ್ರೇಕ್ಷಕರಾಗಿ ಕೆಲವು ಸಂದರ್ಭದಲ್ಲಿ ಕಲಾವಿದರಾಗಿ ಸಹ ಸೇವೆಯನ್ನು ಸಲ್ಲಿಸಬೇಕಾದಂಥ ಸಂದರ್ಭದಲ್ಲಿ ಇವೆಲ್ಲಗಳನ್ನು ಸಹ ಮನದಟ್ಟು ಮಾಡಿಕೊಂಡಿರ್ತಕ್ಕಂಥದ್ದು. ಆದರೂ ಔಪಚಾರಿಕವಾಗಿ ಒಂದೆರಡು ಆಶೀರ್ವಾದ ನುಡಿಗಳನ್ನು ದಯಪಾಲಿಸಬೇಕು ಅಂತ ಆಯೋಜಕರು ತಿಳಿಸಿರೋದ್ರಿಂದ ಎರಡೆರಡು ಮಾತುಗಳಲ್ಲಿ ನನ್ನ ಮಾತುಗಳನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇವತ್ತು. ಆತ್ಮೀಯರೇ, ನಮ್ಮ ಭಾರತೀಯ ಸಂಸ್ಕೃತಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯ. ಇವತ್ತು ಜಗತ್ತಿನಲ್ಲಿ ಭಾರತ ವಿಶ್ವಮಾನ್ಯವಾಗಿದೆ ಅಂದರೆ ಇಲ್ಲಿರ್ತಕ್ಕಂಥ ಸಂಸ್ಕೃತಿ, ಇಲ್ಲಿರುವಂಥ ಪರಂಪರೆ, ಇಲ್ಲಿರ್ತಕ್ಕಂಥ ಅಧ್ಯಾತ್ಮದ ಶಕ್ತಿಯಿಂದ. ಬಹುಶಃ ನಮ್ಮ ಭಾರತೀಯಲ್ಲಿರ್ತಕ್ಕಂಥ ಶಿಕ್ಷಣ ಪರಂಪರೆಯನ್ನು ನಾವು ಗಮನಿಸಿದಾಗ ನಮ್ಮ ಶಿಕ್ಷಣ ಪರಂಪರೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅಂಶವನ್ನು ನಾವು ಗಮನಿಸ್ಬೋದು. ಶಿಕ್ಷಣ ಅಂದರೆ ಏನು ಅಂತಂದರೆ, ಒಬ್ಬ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಯನ್ನು ನಾವು ಶಿಕ್ಷಣ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಭೌತಿಕವಾಗಿ ಅವನು ವಿಕಾಸಗೊಂಡಿದ್ದರೆ ಅಂತಕ್ಕಂಥದ್ದು ನಮ್ಮ ದೇಶದ ಈ ನೆಲದ ಒಂದು ಗುಣ ಮತ್ತು ಈ ನೆಲದ ಒಂದು ಧರ್ಮ. ಶಾರೀರಿಕ ವಿಕಾಸಕ್ಕೆ ನಾವೆಲ್ಲ ಯೋಗ ಮತ್ತು ಅನೇಕ ಕ್ರೀಡೆಗಳಲ್ಲಿ ನಾವು ಭಾಗವಹಿಸ್ತೀವಿ. ಬೌದ್ಧಿಕ ವಿಕಾಸಕ್ಕೆ ನಾವೆಲ್ಲರೂ ಸಹ ಪಠ್ಯ ವಿಷಯಗಳಲ್ಲಿ ಸಕ್ರಿಯರಾಗಿ ಅದನ್ನು ಅಧ್ಯಯನ ಮಾಡುವುದರ ಮುಖೇನ ಭೌತಿಕ ವಿಕಾಸವನ್ನು ನಾವು ಪಡೆದುಕೊಳ್ತೀವಿ. ಅದೇ ರೀತಿಯಾಗಿರ್ತಕ್ಕಂಥ ಮಾನಸಿಕ ವಿಕಾಸಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಅತ್ಯವಶ್ಯಕವಾಗಿರುವಂತಹ ವಿದ್ಯೆ ಅಂದರೆ ಅದು ಲಲಿತ ಕಲೆಗಳು. ವಿಶೇಷವಾಗಿ ಅದರಲ್ಲಿ ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು ಮತ್ತು ನಾಟಕಗಳು, ಇವೆಲ್ಲ ಒಬ್ಬ ವ್ಯಕ್ತಿಯ ಹೃದಯ ಶ್ರೀಮಂತಿಕೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತವೆ. ವಿಶೇಷವಾಗಿ ನಮ್ಮ DVG ಅವರು ತಮ್ಮ ಮಂಕುತಿಮ್ಮ ಕಗ್ಗದಲ್ಲಿ ಸಂಗೀತ ಕಲೆಯೊಂದು, ಸಾಹಿತ್ಯ ಕಲೆಯೊಂದು, ಅಂಗಾಂಗ ಭಾವ ರೂಪಣದ ಕಲೆಯೊಂದು, ಸಂಗಳಿಸಲಿ ಕಲೆಗಳ ಅನುನಯವು ಚರ್ಯೆಯಲ್ಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ ಅಂತಕ್ಕಂಥ ಮಾತನ್ನು, ಅದ್ಭುತವಾಗಿರುವಂಥ ಮಾತನ್ನು ಹೇಳಿದ್ದಾರೆ. ನೋಡಿ, ಕಲೆಗಳು ಅಂತಕ್ಕಂಥವು ಅಂತರಂಗವನ್ನು ಸಂಸ್ಕಾರಕ್ಕೆ ಒಳಪಡಿಸುವಂಥ ಒಂದು ದಿವ್ಯ ಮಂತ್ರಗಳು ಅಂತಲೇ ನಾವು ಹೇಳ್ಬೋದು. ಇವತ್ತು ನಮಗೆ ಏನಾದರೂ ಒಂದು ಸಂಸ್ಕಾರ ಬಂದಿದೆ ಅಂದರೆ ಅವು ಕಲೆಗಳಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಯಾರೂ ಮರೆಯತಕ್ಕಂಥದ್ದಲ್ಲ. ವಿಶೇಷವಾಗಿ ಅದು ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಒಂದು ಸಾಂಸ್ಕೃತಿಕ ನೆಲೆವೀಡು. ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿಯನ್ನು, ಆಚಾರಗಳನ್ನು, ವಿಚಾರಗಳನ್ನೆಲ್ಲ ನಾವು ಗಮನಿಸ್ಬೋದು. ಇಂತಹ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ನಾವೆಲ್ಲರೂ ಸಹ ಈ ನಾಟ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ಬೋದಾಗಿರ್ತಕ್ಕಂಥದ್ದು. ಮನುಷ್ಯನ ಒಂದು ಆತ್ಮೋನ್ನತಿಗೆ ಬೇಕಾಗಿರುವಂತಹ ಈ ಕಲೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಒಬ್ಬ ವ್ಯಕ್ತಿಯ ಜೀವನ ಪರಿಪೂರ್ಣತೆಯನ್ನು ಹೊಂದುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಮನಗಾಣಬೇಕಾಗಿರ್ತಕ್ಕಂಥದ್ದು. ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ ಸಂಸ್ಕೃತದಲ್ಲಿ, ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾವ ವ್ಯಕ್ತಿಯಲ್ಲಿ ಸಂಗೀತ ಇಲ್ಲ, ಅವನಲ್ಲಿ ಸಾಹಿತ್ಯ ಇಲ್ಲ,
ಅವನು ಕಲೆಯಲ್ಲಿ ಕಲೆಯಿಂದ ವಿಹೀನನಾಗಿರ್ತಕ್ಕಂಥವನು, ಅವನು ಪ್ರಾಣಿಗೆ ಸಮಾನ ಅಂತಕ್ಕಂಥ ಮಾತನ್ನು ಅನೇಕ ನಮ್ಮ ದಾರ್ಶನಿಕರು ಇಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ನಾವು ಕಾಣಬಹುದು. ಇವತ್ತು ಮಕ್ಕಳಲ್ಲಿ ಒಂದು ಸಂಸ್ಕಾರ ಬೆಳವಣಿಗೆಗೆ ಇಂತಹ ಕಲೆಗಳು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹದ್ದು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಇದು ಆಧುನಿಕ ಯುಗ ಮತ್ತು ತಂತ್ರಜ್ಞಾನ ಅಗಾಧವಾಗಿ ಬೆಳೆದಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ಸಂಸ್ಕಾರ. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತಕ್ಕಂಥ ಮಾತನ್ನು ನಾವೆಲ್ಲ ಗೊತ್ತಿರುವಂಥದ್ದು. ಮಕ್ಕಳಲ್ಲಿ ಸಂಸ್ಕಾರ ಬೇಕು ಅಂತಂದರೆ ನಾವು ಇಂತಹ ಲಲಿತ ಕಲೆಗಳಲ್ಲಿ ಅವರನ್ನು ಸಕ್ರಿಯವಾಗಿ ಭಾಗವಹಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿರುವಂಥದ್ದು. ಇವತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ನೋಡಿ ಅವ್ರನ್ನ ಗಮನಿಸಿದಾಗ ನಮ್ಮ ಮನಸ್ಸು ಹೃದಯವನ್ನು ಅರಳಿಸುವಂಥ, ಹೃದಯವನ್ನು ವಿಕಾಸಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿಯೊಬ್ಬ ಮಕ್ಕಳು ಸಹ ಸಂಘಟನಾತ್ಮಕವಾಗಿ ಕ್ರಿಯಾಶೀಲತೆಯಿಂದ ತಮ್ಮನ್ನು ತಾವು ಇಂತಹ ಒಂದು ವಿಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರಲ್ಲ, ಇದು ಕಲೆಗಳಿಗೆ ಕಲೆಗಳಲ್ಲಿರ್ತಕ್ಕಂಥ ಒಂದು ಶಕ್ತಿ ಅಂತಲೇ ನಾವು ಕರಿಬಹುದು. ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಇಬ್ಬರು ಗಣ್ಯ ವ್ಯಕ್ತಿಗಳು, ನಮ್ಮ DC ಅವರು, ನಿವೃತ್ತ DC ಅವರು ಮತ್ತು ಸಂಜಯ್ ಅವರವರು, ಬಹುಶಃ ಅವರು ಸಹ ಇಂಥ ಕಲೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ನಾವು ಬಾಲ್ಯದಲ್ಲಿ ದಿನಗಳಲ್ಲಿ ಸಂಜಯ್ ಅವರ ಅಭಿನಯವನ್ನು ನಾವು ನೋಡಿದ್ದೀವಿ ಸಿನಿಮಾಗಳಲ್ಲಿ, ನಮಗೆಲ್ಲ ಗೊತ್ತಿರುವಂಥದ್ದು. ಇತ್ತೀಚಿನ ಮಕ್ಕಳಲ್ಲಿ ಅದೆಲ್ಲ ಗೊತ್ತಿಲ್ಲ. ಸ್ವಾಮಿ ಅಯ್ಯಪ್ಪ ಅಂತಕ್ಕಂಥ ಒಂದು ಸಿನಿಮಾದಲ್ಲಿ ಬಾಲನಟನಾಗಿ ಅವರು ಅಭಿನಯವನ್ನು ಮಾಡ್ತಕ್ಕಂಥದ್ದು. ಅಂತಹ ಒಂದು ಅಭಿನಯಕ್ಕೆ ಸ್ಫೂರ್ತಿ ನೀಡಿದ್ದು ಯಾವುದಾದ್ರೂ ಇದ್ದರೆ ಅದು ಕಲೆಗಳಿಂದ ಮಾತ್ರ ಸಾಧ್ಯ. ಅವರಿವತ್ತು ಒಂದು ಸಂಸ್ಕಾರಯುತವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಇವತ್ತು ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ ಅಂದರೆ ಅವರಲ್ಲಿರ್ತಕ್ಕಂಥ ಕಲೆಯಿಂದ ಮಾತ್ರ ಸಾಧ್ಯ ಆಗಿರುವಂಥದ್ದು. ಇನ್ನು ನಮ್ಮ DC ಸೋಮಶೇಖರ್ ಅವರು ಕಲೆಗಳಿಗೆ ಒತ್ತನ್ನು ಕೊಟ್ಟಷ್ಟು ಇನ್ಯಾವುದಕ್ಕೂ ಒತ್ತು ಕೊಟ್ಟು ಇರ್ತಕ್ಕಂಥದ್ದು ನಾನು ನಿದರ್ಶನವನ್ನೇ ನೋಡೋಕ್ಕೆ ಸಾಧ್ಯ ಇಲ್ಲ. ಅವರು ಇಲ್ಲೇ ಜಿಲ್ಲಾಧಿಕಾರಿಗಳಾಗಿದ್ದಾಗ ತುಮಕೂರನ್ನು ಒಂದು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಮಾಡಬೇಕು ಅಂತ ಅವಿರತವಾಗಿ ಶ್ರಮವನ್ನು ವಹಿಸಿದಂತಹ ಒಬ್ಬ ಅಧಿಕಾರಿ ಅಂತಲೇ ಹೇಳ್ಬೋದು. ನಿರಂತರವಾಗಿ ಅವರು ಈ ನಾಡಿಗೆ ಏನಾದರೂ ನಾನು ಕೊಡುಗೆ ಕೊಡಬೇಕು ಅಂತಕ್ಕಂಥ ಒಂದು ಆಶಾವಾದಿಯಾಗಿ ನಮಗೆಲ್ಲ ಬೇಕಾಗಿರ್ತಕ್ಕಂಥ ಒಬ್ಬ ಮಾರ್ಗದರ್ಶಕನಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಈ ಸಂದರ್ಭದಲ್ಲಿ. ಅಂತಹ ಇಬ್ಬರು ಮಹಾಗಣ್ಯ ವ್ಯಕ್ತಿಗಳನ್ನು ಈ ವೇದಿಕೆಯಲ್ಲಿ ಆಹ್ವಾನಿಸಿರ್ತಕ್ಕಂಥದ್ದು ನಿಜಕ್ಕೂ ನಮಗೆ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಮತ್ತು ಈಗಾಗಲೇ ನಮ್ಮ DC ಸೋಮಶೇಖರ್ ಅವರು ನನ್ನ ಮಾತನ್ನು ಅವರು ಪುನರುಚ್ಚರಿಸ್ಬಿಟ್ಟಿದ್ದಾರೆ. ಇವತ್ತು ಈ ಕಾರ್ಯಕ್ರಮ ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ತಾಳ್ಮೆ. ಇವತ್ತು ಸಹನಾ ಅವರಲ್ಲಿರ್ತಕ್ಕಂಥ ಸಹನೆಯೇ ಈ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ಕಾರಣ ಅಂತಕ್ಕಂಥದ್ದು ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಬಹುಶಃ ಅವರ ಒಂದು ನಿರಂತರವಾಗಿರುವಂಥ ಒಂದು ಪರಿಶ್ರಮ, ಅವರು ಮತ್ತು ಅವರ ಪತಿಯಾಗಿರ್ತಕ್ಕಂಥ ಓಯಿಲೇಶ್ವರ್ ಅವರು, ಅದರ ಜೊತೆಗೆ ಈ ಕಾರ್ಯಕ್ರಮ ಈ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ಧಲಿಂಗಪ್ಪನವರು, ಇವರೆಲ್ಲರ ಒಂದು ಶ್ರಮದಿಂದ ಅನೇಕ ಪ್ರತಿಭೆಗಳು ಇವತ್ತು ಹೊರಬರುವುದಕ್ಕೆ ಸಾಧ್ಯ ಆಗಿರುವಂಥದ್ದು. ಮತ್ತು ಅವರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಡುವಂಥದ್ದು ಅವರಿಂದ ಆಗಿರ್ತಕ್ಕಂಥದ್ದು ನಾವು ನಿಜಕ್ಕೂ ಮರೆಯುವ ಆಗಿಲ್ಲ. ಇಂತಹ ಕಾರ್ಯಕ್ರಮಗಳು ಉತ್ತರೋತ್ತರವಾಗಿ ಬೆಳೀತಾ ಇರಲಿ. ನಿಜಕ್ಕೂ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದು ವಿಶೇಷ ಅಂದರೆ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥದ್ದು ರಾಮ ವೈಭವ ಅಂತಕ್ಕಂಥದ್ದು. ಇಂತಹ ರಾಮ ವೈಭವವನ್ನು ನಾವು ನೋಡೋಕ್ಕೆ ಇವತ್ತು ಮಹದಾನಂದ ಆಗ್ತಾ ಇದೆ. ಇಂತಹ ರಾಮನ ಚರಿತ್ರೆ ತಿಳ್ಕೊಬೇಕಾದ್ರೆ ಒಂದು ದೊಡ್ಡ ಉದ್ಗ್ರಂಥವನ್ನೇ ನಾವು ಓದಬೇಕಾಗಿದ್ದಂಥದ್ದು. ಕೇವಲ ಕೆಲವೇ ಗಂಟೆಗಳಲ್ಲಿ ಇಡೀ ನಮಗೆ ರಾಮಾಯಣವನ್ನು ನಮ್ಮ ಕಣ್ಣು ಮುಂದೆ ಬರುವಂತೆ ಮಾಡ್ತಾ ಇದ್ದಾರಲ್ಲ ಮಕ್ಕಳು, ಅವರ ಪ್ರತಿಭೆಗೆ ನಾವು ಯಾವಾಗಲೂ ಅಷ್ಟೇ ತಲೆದೂಗಬೇಕಾಗಿರ್ತಕ್ಕಂಥದ್ದು, ಅದಕ್ಕೆ ಗೌರವವನ್ನು ನಾವು ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥದ್ದು. 3 ಸಾಲುಗಳಲ್ಲಿ ಹೇಳೋದಾದರೆ ಈ ರಾಮಾಯಣವನ್ನು ಹೇಳ್ಬೋದು. ಏನು ಅಂದರೆ, ದಶರಥನ ಕಂದ, ರಾಮನ ಕೊಂದ, ರಾವಣನ ಕೊಂದ, ಸೀತೆಯ ತಂದ ಅಂತಕ್ಕಂಥ 3 ಸಾಲುಗಳನ್ನು ಇವತ್ತು ಅತ್ಯಂತ ಯಶಸ್ವಿಯಾಗಿ ಮನೋಜ್ಞವಾಗಿ ತಮ್ಮ ಅಭಿನಯವನ್ನು ವ್ಯಕ್ತಪಡಿಸುವುದರ ಮೂಲಕ ನಮ್ಮ ಮಕ್ಕಳು ಇಂತಹ ವೇದಿಕೆಯನ್ನು ಸದ್ಬಳಕೆ ಮಾಡ್ಕೊತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾರಾದರೂ ಪೋಷಕರು ತಮ್ಮ ಮಕ್ಕಳನ್ನು ಇಂತಹ ವೇದಿಕೆಯಲ್ಲಿ ಸೇರಿಸಿಲ್ಲ ಅಂದರೆ ಅವರನ್ನು ಕರೆತರುವಂಥ ಪ್ರಯತ್ನ ಆಗಲಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ, ಪೂಜ್ಯರು ಅನ್ಯ ಕಾರಣ ನಿಮಿತ್ತ ಅವರು ಬೇರೆ ಪ್ರವಾಸದಲ್ಲಿರೋದ್ರಿಂದ 1-2 ತಾಸುಗಳ ಹಿಂದೆ ನಮಗೆ ಹೇಳಿದ್ರು, ಆದೇಶವನ್ನು ಕೊಟ್ಟರು. ಅಲ್ಲೊಂದು ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ, ಅದರಲ್ಲಿ ನೀವು ಸಾನ್ನಿಧ್ಯ ವಹಿಸಲೇಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವರ ಅಪ್ಪಣೆಯನ್ನು ನಾನು ಪಾಲಿಸಿ ಈ ಕಾರ್ಯಕ್ರಮಕ್ಕೆ ಬಂದಾಗ ನಿಜಕ್ಕೂ ನನಗೂ ಸಹ ಮನಸ್ಸು ತಲ್ಲೀನ ಆಗ್ತಕ್ಕಂಥದ್ದು. ನೋಡಿ, ಇಂತಹ ನೃತ್ಯ, ಸಂಗೀತ, ಸಾಹಿತ್ಯ ಅಂದರೆ ಎಂತಹ ಕಲ್ಲು ಹೃದಯಗಳು ಸಹ ಏನಾಗ್ತವೆ ಅಂತಂದರೆ ಮೃದುವಾಗ್ತಕ್ಕಂಥ ಸಂದರ್ಭ ಅದು. ಅಂತಹ ಒಂದು ಒಳ್ಳೆಯ ವಾತಾವರಣ ಇಲ್ಲಿ ನಾನು ನೋಡಿ ನಿಜಕ್ಕೂ ಆನಂದವನ್ನು ಉಂಟಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಮತ್ತೊಮ್ಮೆ ಈ ಆಯೋಜಕರಿಗೆ
ಇಂತಹ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ನಡೆಸುವಂತಹ ಶಕ್ತಿ ಸಿದ್ಧಗಂಗಾ ಗುರು ಪರಂಪರೆ ದಯಪಾಲಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಅನಂತ ಧನ್ಯವಾದಗಳು ಸ್ವಾಮೀಜಿ. ಗುರು ಅಂದರೆ ಹೀಗಿರಬೇಕು ನೋಡಿ, ಎಂಥ ದಿವ್ಯ ಶಬ್ದ ಭಂಡಾರ, ಕನ್ನಡದ ಕಂಪು ಅವರ ಮಾತಿನಲ್ಲಿ ಕೇಳ್ತಿರುವಾಗಲೇ ಮೈ ರೋಮಾಂಚನ ಆಗಿಬಿಡ್ತು. ಅಂತಹ ಒಳ್ಳೆಯ ಆಶೀರ್ವಚನವನ್ನು ನಮಗೆ ನೀಡಿದ್ದಾರೆ. ನಮ್ಮ ದೇಶದ ಸಂಸ್ಕೃತಿ ಪರಂಪರೆಯನ್ನು ಉಳಿಸೋದು ನಾಟ್ಯ ಸಂಗೀತ ಅಂತ ಹೇಳಿ ನಮ್ಮ ಕಲೆಯನ್ನು ನಮ್ಮ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿದರೆ, ನಮ್ಮ ಬೆನ್ತಟ್ಟಿದ್ದೀರಿ. ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸ್ವಾಮೀಜಿ. ನಮ್ಮ ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ, ನಮ್ಮ ಅತ್ಯಮೂಲ್ಯ ಸಮಯವನ್ನು ನಮಗಾಗಿ ಮೀಸಲಿಟ್ಟಿದ್ದಕ್ಕಾಗಿ ಅನಂತ ಅನಂತ ಧನ್ಯವಾದಗಳು. ನಮ್ಮ ಚೂರು ವೇದಿಕೆಗೆ ಬರಬೇಕು ದಯಮಾಡಿ ಸರ್, ದಯಮಾಡಿ.